ಇಷ್ಟೊಂದು ಸುಳ್ಳು ಒಂದು ಪ್ರಧಾನಮಂತ್ರಿಯಾಗಿ ಇವರು ಪ್ರೈಮ್ ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಶನ್. ಬಿಜೆಪಿಯವರು ಕರ್ನಾಟಕದಲ್ಲಿ ಮೀಸಲಾತಿನಲ್ಲಿ ಚೆಲ್ಲಾಟ ಆಡಿದ್ದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ ಏನ್ ಸತ್ತಿದ್ಯಾ? ನಮಗೆ ಮಾತ್ರ ಕಾನೂನು, ನಮಗೆ ಮಾತ್ರ ಸಂವಿಧಾನ. ಬಿಜೆಪಿಯವರು ಏನು ಮಾಡಿದ್ರು ಪರವಾಗಿಲ್ಲ. ನಮ್ಮ ಮ್ಯಾನಿಫೆಸ್ಟೋ is for every Indian or any Indian. This video is sponsored by Mahalakshmi Jewelers, Mano Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, Curl.fit, Big Neuropsychiatry Hospital, and by Alimi Public School. ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರೆ, ಮತ್ತೊಮ್ಮೆ ತಮಗೆ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಎಂದಿನಂತೆ ತಮ್ಮ ಸಹನೆ ಮತ್ತು ಸಹಕಾರವನ್ನು ಕೋರಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ದೇಶದಲ್ಲಿ ಮೊದಲನೇ ಹಂತದ ಮತದಾನ ಮುಗಿದಿದೆ. ಫೇಸ್ 1 ಆಫ್ ಪೋಲಿಂಗ್ ಮುಗಿದ ತಕ್ಷಣ ಭಾಳ ಒಂದು ಸ್ಪಷ್ಟವಾದಂಥ ಚಿತ್ರಣ ಬಿ ಜೆ ಪಿಯವರಿಗೆ ಕಾಣಿಸ್ತಾ ಇದೆ. ಅವರಿಗೆ ನಿರೀಕ್ಷೆಗೆ ತಕ್ಕಂತೆ ಅವರಿಗೆ ಫೇಸ್ 1ನಲ್ಲಿ ಮತದಾನ ಆಗಿಲ್ಲ ಅಂತ ಭಾಳ ಎದ್ದು ಕಾಣ್ತಾ ಇದೆ. ಅವರು ಈಗ ಬ್ಯಾಕ್ ಫುಟ್ನಲ್ಲಿದ್ದಾರೆ. ಯಾವ ಪ್ರಧಾನಮಂತ್ರಿ ಫೇಸ್ 1 ಪೋಲಿಂಗ್ಗಿಂತ ಮುಂಚೆ ನಾನು ವಿಶ್ವಗುರು ಇದ್ದೀನಿ, ನಾನು ಮಹಾಪ್ರಭು ಇದ್ದೀನಿ, ನಾನು ದೇಶದ ಗೌರವ ಹೆಚ್ಚಿಸಿದ್ದೀನಿ, ಇವತ್ತು ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಬ್ರಿಟನ್ ಇರ್ಬೋದು, ಎಲ್ಲರೂ ಇವತ್ತು ನಮಗೆ ಭಾಳ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದ ಪ್ರಧಾನಮಂತ್ರಿಗಳು ಮೊದಲನೇ ಹಂತದ ಏನು ಮತದಾನ ಆದಮೇಲೆ ಹತಾಶರಾಗಿ ಇವತ್ತು ಅವರ ಹಳೆ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಎಲೆಕ್ಷನ್ಸ್ ಏನಿದೆ ಅದಕ್ಕೆ ಇಳಿದುಬಿಟ್ಟಿದ್ದಾರೆ. ದಯವಿಟ್ಟು ತಾವು ಅವರು ಫೇಸ್ 1ಗಿಂತ ಮಾಡಿರುವಂಥ ಸ್ಪೀಚಸ್ ಕೇಳಿ, ಮತ್ತು ಫೇಸ್ 1 ಮತದಾನ ಆದಮೇಲೆ ಇರುವಂಥ ಭಾಷಣಗಳನ್ನು ಕೇಳಿ. ಅಜಗಜಾಂತರ ವ್ಯತ್ಯಾಸ ಇದೆ. ಫೇಸ್ 1ಗಿಂತ ಮುಂಚೆ ಅವರು ಅಲ್ಪಸಂಖ್ಯಾತರ ಬಂಧುಗಳಾಗಿದ್ದರು. ಇವತ್ತು ಇಡೀ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಏನು ಸ್ವಾತಂತ್ರ್ಯದಿಂದ ಸ್ವಾಭಿಮಾನದಿಂದ ಉಸಿರಾಟ ಆಡ್ತಾ ಇದ್ದಾರೆ ಅದು ಮೋದಿಯವರಿಂದ ಇತ್ತು ಅಂತ ಹೇಳ್ತಾ ಇದ್ರು. ಮುಸ್ಲಿಂ ಹೆಣ್ಮಕ್ಳಿಗೆ ಟ್ರಿಪಲ್ ತಲಾಖಿಂದ ಮುಕ್ತಿ ಕೊಡಿಸಿದ್ದೆ ಅಂತ ಇದ್ರು. ಕಾಶ್ಮೀರ್ನಲ್ಲಿ ಮತ್ತೊಮ್ಮೆ ನಾವು ಎಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕು ಕೊಟ್ಟಿದ್ದೀವಿ, ಸ್ವಾವಲಂಬಿತ ಬದುಕು ಕೊಟ್ಟಿದ್ದೀವಿ, ಆರ್ಟಿಕಲ್ 370 ತಂದಿ ಅಂತ ಹೇಳ್ತಾ ಇದ್ರು. ಸೌದಿ ಅರೇಬಿಯಾನ ಕ್ರೌನ್ ಪ್ರಿನ್ಸ್ ಹತ್ರ ಮಾತನಾಡಿ ನಾನು ಮುಸಲ್ಮಾನರಿಗೆ ಹಜ್ ಕೋಟಾ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಅಂದರೆ ಫೇಸ್ 1 ಪೋಲಿಂಗ್ಗಿಂತ ಮುಂಚೆ ಇವ್ರಿಗಿಂತ ದೊಡ್ಡ ಸೇವಿಯರೇ ಇರಲಿಲ್ಲ ಮೈನಾರಿಟೀಸಿಗೆ. ಆದರೆ ಈಗ ಅದೇನಾಯ್ತೋ ಗೊತ್ತಿಲ್ಲ. 22ನೇ ತಾರೀಕು 19ನೇ ತಾರೀಕು ಎಲ್ಲ ಹಿಂಗೆ ಮಾತಾಡ್ತಾ ಇದ್ರು, 20ನೇ ತಾರೀಕು ಸುಮ್ಮನೆ ಇದ್ರು, 20ನೇ ತಾರೀಕು 21ನೇ ತಾರೀಕು ನಾಗ್ಪುರಿಗೆ ಹೋದ್ರಂತೆ, RSS ಕಚೇರಿಗೆ ಭೇಟಿಯಾದರು. ಅಲ್ಲೇನು ಮಾತುಕತೆ ಆಯಿತೋ ಗೊತ್ತಿಲ್ಲ. ಕಳೆದ 3 ದಿನದ ತಾವು ಭಾಷಣಗಳನ್ನು ತಾವು ಆಲಿಸಬೇಕು. ಒಬ್ಬ ಪ್ರಧಾನಮಂತ್ರಿ ಮಾತಾಡುವಂಥ ಮಾತುಗಳು ಇದು ಅಂತ ತಮಗೆ ಅನುಮಾನ ಬರುತ್ತೆ, ಆಶ್ಚರ್ಯ ಆಗುತ್ತೆ. ಆ ಕುರ್ಚಿಯ ಘನತೆ ಗೌರವವನ್ನು ಬಿಟ್ಟು ಇವತ್ತು ಒಬ್ಬ ಸಾಮಾನ್ಯ RSS ಕಾರ್ಯಕರ್ತನೂ ಮಾತಾಡಲ್ಲ, ಹಂಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇವತ್ತು ಏಪ್ರಿಲ್ 23 ಛತ್ತೀಸ್ಗಢನಲ್ಲಿ ರಾಮನ ಹೆಸರ ಮೇಲೆ, ಭಗವಾನ್ ಶ್ರೀ ರಾಮನ ಹೆಸರ ಮೇಲೆ
ಮತಯಾಚನೆ ಮಾಡ್ತಾರೆ. ಅದೇ ಭಾಷಣದಲ್ಲಿ ಗೋವಾನಲ್ಲಿ ಸಂವಿಧಾನನೇ ಇಲ್ಲ, ಸಂವಿಧಾನ ಗೋವಾಗೆ ಅನುಸರಿಸೋದಿಲ್ಲ ಅಂತ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ತಾರೆ. ಅದೇ ಭಾಷಣದಲ್ಲಿ ಮತ್ತೊಮ್ಮೆ ಮೋದಿಯವರ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಜಮ್ಮು ಕಾಶ್ಮೀರ್ನಲ್ಲಿ ಸಂವಿಧಾನ ಇರಲಿಲ್ಲ, ಇವ್ರು ಬಂದಾದ್ಮೇಲೆ ಸಂವಿಧಾನವನ್ನ ಜಮ್ಮು ಕಾಶ್ಮೀರಿಗೆ ಜಾರಿ ಆಯಿತು ಅಂತ ಹೇಳ್ತಾರೆ. ಇಷ್ಟೊಂದು ಸುಳ್ಳು ಒಂದು ಪ್ರಧಾನಮಂತ್ರಿಯಾಗಿ ಇವರು ಪ್ರೈಮ್ ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಷನ್ನ ಹೋದ ಬಾರಿ ತಮ್ಗೆ ಹೇಳಿದ್ದೆ ನಾನು ಗೊಬೆಲ್ಸ್ ಥಿಯರಿ ಹೇಗೆ ಇದು ಅಂತ. ಮಿನಿಸ್ಟ್ರಿ ಆಫ್ ಪ್ರಾಪಗ್ಯಾಂಡಾ ಅಂತಾನೆ ಹಿಟ್ಲರಿನ ಒಂದು ಇದರಲ್ಲಿ ಒಬ್ಬ ಸಪ್ರೇಟ್ ಮಿನಿಸ್ಟ್ರಿನೇ ಇತ್ತು, ಆಫ್ ಪಬ್ಲಿಕ್ ಎನ್ಲೈಟನ್ಮೆಂಟ್ ಅಂತ, ಮಿನಿಸ್ಟ್ರಿ ಆಫ್ ಪಬ್ಲಿಕ್ ಪ್ರಾಪಗ್ಯಾಂಡಾ ಆ್ಯಂಡ್ ಪಬ್ಲಿಕ್ ಎನ್ಲೈಟನ್ಮೆಂಟ್ ಅಂತ. ಪ್ರಧಾನಮಂತ್ರಿನೇ ವೇದಿಕೆ ಮೇಲೆ ನಿಂತು ಇಷ್ಟು ಸುಳ್ಳು ಹೇಳ್ತಾರಲ್ಲ. ಏಪ್ರಿಲ್ 21 ಮತ್ತು 23 ರಾಜಸ್ಥಾನದಲ್ಲಿ ಏನು ಹೇಳ್ತಾರೆ, ಮತ್ತೆ ರಾಜಸ್ಥಾನಿಗೆ ಬಂದಾಗ ರಾಮನ್ ಬಿಟ್ಟರು, ಹನುಮಾನಿಗೆ ಹಿಡಿದ್ರು, ಹನುಮಾನ್ ಹೆಸರಲ್ಲಿ ಓಟ್ ಕೇಳ್ತಾರೆ, ಭಗವಾನ್ ಹನುಮಾನ್, ಎಲ್ಲರಿಗೂ ಹನುಮಾನ್ ಚಾಲಿಸ ಇದು ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಮತ್ತು ಅಲ್ಲಿ ಹೋಗಿ ಕರ್ನಾಟಕದ ಮರ್ಯಾದೆ ಕಿತ್ತದ ಬೇರೆ ಇವರು. ಇಲ್ಲಿ ಯಾವ ಒಂದು ಪ್ರಕರಣ ದಾಖಲೆ ಆಗಿತ್ತು ಚಿಕ್ಕಪೇಟ್ನಲ್ಲಿ, ಯಾವುದೋ ಒಬ್ಬ ಅಂಗಡಿ ಮಾಲಕ ಹನುಮಾನ್ ಚಾಲಿಸ ಹಾಕಿದ್ದಂತೆ, ಅದಕ್ಕೆ ಹನುಮಾನ್ ಚಾಲಿಸ ಹಾಕಿದ್ಕೆ ಅವನಿಗೆ ಹೊಡೆದ್ಬಿಟ್ರು, ಮಾಡಿಬಿಟ್ರು, ಹಾಸ್ಪಿಟಲೈಸ್ ಆಗಿಬಿಟ್ಟ ಅಂದ್ಬಿಟ್ಟು ಇನ್ನು ತೇಜಸ್ವಿ ಸೂರ್ಯ ಆ್ಯಂಡ್ ಕಂಪನಿ ಎಲ್ಲ ಮಾಡಿತ್ತು. ಅದರಲ್ಲಿ ಉದಯ್ ಗರುಡಾಚಾರ್ BJP MLA ಸ್ಥಳೀಯ ಮುಖಂಡರೇ ಹೇಳಿದ್ದಾರೆ ಹಾಗೇನೂ ಆಗಿಲ್ಲ, ಇದನ್ನು ದೊಡ್ಡದು ಮಾಡೋಕ್ಕೆ ಹೋಗ್ಬಿಡಿ ಅಂತ ತೇಜಸ್ವಿ ಸೂರ್ಯಗೆ ಮನವಿ ಮಾಡಿದ್ರು ಕೂಡ ಮಾಡಿಲ್ಲ. ತೇಜಸ್ವಿ ಸೂರ್ಯ ಅದು ಗಮನಕ್ಕೆ ತೊಗೊಂಡ್ಲಾರ್ದೆ ದೊಡ್ಡದು ಮಾಡ್ದ ಅಂತ BJP MLAನೇ ಹೇಳ್ತಾ ಇದ್ದಾರೆ. ಅಲ್ಲಿ ಅಂಥದ್ದು ಘಟನೆ ನಡೆದಿಲ್ಲ ಅಂತ BJP MLA ಹೇಳಿದ್ರು. FIRನಲ್ಲಿ ಕೂಡ ಹನುಮಾನ್ ಚಾಲಿಸ ಅಂತ ಬಂದಿಲ್ಲ, ಭಜನೆ ಅಂತಲೂ ಬಂದಿಲ್ಲ, ಮ್ಯೂಸಿಕ್ ಅಂತ ಬಂದಿರೋದು. ಅದಾದಮೇಲೆ ಇವರು ಭಜನೆ ಅಂತ ಹೇಳಿದ್ಮೇಲೆ ಅದನ್ನು ಕೂಡ FIRನಲ್ಲಿ ಹಾಕಿರೋದು. ಇವತ್ತು ಕರ್ನಾಟಕದ ಮರ್ಯಾದೆ ಹೋಗಲು ತೆಗಿತಾರೆ. ಇವತ್ತು ಅದನ್ನು ರಾಜಸ್ಥಾನ್ ಚುನಾವಣೆಯಲ್ಲಿ ಪ್ರಸ್ತಾವನೆ ಮಾಡ್ತಾರೆ. ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಮೇಲೆ ಸುಳ್ಳು ಆರೋಪ, ಇಲ್ಲದ ಸಲ್ಲದ ಆರೋಪ. ಅವರೇನು ಹೇಳ್ತಾರೆ, ನಾವು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ವಿಶೇಷವಾಗಿ ಮುಸಲ್ಮಾನರ ಮೀಸಲಾತಿ ಹೆಚ್ಚು ಮಾಡಿದ್ದೀವಿ, SC ST ಮೀಸಲಾತಿಯನ್ನು ಕಸ್ಕೊಂಡು ಮೈನಾರಿಟಿ ಅವ್ರಿಗೆ ಕೊಟ್ಟಿದ್ದೀವಿ, ಅವ್ರ ಸರ್ಕಾರ ಬಂದಾಗ ಆ ಮೀಸಲಾತಿಯನ್ನು ಮುಸಲ್ಮಾನರಿಂದ ಕಸ್ಕೊಂಡು ವಾಪಸ್ SC ST ಕೊಟ್ಟಿದ್ದಾರೆ ಅಂತ. ಇಷ್ಟೊಂದು ಜನ ತಾವು ಇದ್ದೀರಾ, ಎಲ್ಲರಿಗೂ 25-30 ವರ್ಷದ ನಿಮಗೆ ಜರ್ನಲಿಸಮ್ ಎಕ್ಸ್ಪೀರಿಯನ್ಸ್ ಇದೆ. ಯಾವತ್ತನ ಕಾಂಗ್ರೆಸ್ ಇಂಥದ್ದು ಮಾಡಿದ್ಯಾ ಇಲ್ಲಿ, ಅಥವಾ ಬೇರೆ ಕಡೆ ಮಾಡಿದ್ಯಾ? ಇನ್ಫ್ಯಾಕ್ಟ್ BJPಯವರು ಕರ್ನಾಟಕದಲ್ಲಿ ಮೀಸಲಾತಿನಲ್ಲಿ ಚೆಲ್ಲಾಟ ಆಡಿದ್ದು. ಅವ್ರ ಸರ್ಕಾರ ಇವತ್ತು ವಿರೋಧ ಪಕ್ಷ, ಅವರ ಸರ್ಕಾರ ಪತನ ಆಗಲಿಕ್ಕೆ ಮತ್ತು BJP ವಿರೋಧ ಪಕ್ಷದಲ್ಲಿ ಇರಲಿಕ್ಕೆ ಪ್ರಮುಖ ಕಾರಣ ಇದು ಕೂಡ. 2A ಮೀಸಲಾತಿ ಜೊತೆ ಚೆಲ್ಲಾಟ ಆಡಿದ್ದು ಯಾರು? ಕಾಂಗ್ರೆಸ್ಸ BJPನ? ಸದಾಶಿವ ಆಯೋಗದ ಮೀಸಲಾತಿದ ಚೆಲ್ಲಾಟ ಯಾರು ಆಡಿದ್ದು? ಕಾಂಗ್ರೆಸ್ಸ BJPನ? ಆ ಸದಾಶಿವ ಆಯೋಗನೇ ದಬ್ಬಿಟ್ಟು ಇವರು ಅದ್ರ ಮೇಲೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಮಾಧುಸ್ವಾಮಿ ಅವ್ರದ್ದು, ಅವರೇ ಹಂಚಿಕೆ ಮಾಡಿಬಿಟ್ರು ರಿಸರ್ವೇಷನ್ನು. ಬಂಜಾರ ಸಮಾಜದವರು ಇದೇ ಉಮೇಶ್ ಜಾಧವ್ ಅವರ ಸರ್ಕಾರ ಇದ್ದಾಗ ಉಮೇಶ್ ಜಾಧವ್ ಅವರು ಇದ್ರ ಬಗ್ಗೆ ಮಾತಾಡೋಕ್ಕೂ ರೆಡಿ ಇರಲಿಲ್ಲ. ಇದೇ ಉಮೇಶ್ ಜಾಧವ್ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವ್ರ ಮನೆಗೆ ಕಲ್ತೂರಾಟ ಆಗಿಲ್ವಾ? ಮರ್ತೋಗ್ಬಿಟ್ರ BJPಯವರು, ಮೋದಿಯವರು ಮರ್ತೋಗ್ಬಿಟ್ರ? ಇದು ರಿಸರ್ವೇಷನ್ ಜೊತೆ ಯಾರು ಚೆಲ್ಲಾಟ ಆಡಿದ್ದೀರು? 2A ಇರ್ಬೋದು, SC ST ಇರ್ಬೋದು, ಸದಾಶಿವ ಆಯೋಗದ ಇರ್ಬೋದು, ಯಾರು ಚೆಲ್ಲಾಟ ಆಡ್ತಾರೆ ಸ್ವಾಮಿ? ನೀವ? ಅದೇ ನೀವು ಇಷ್ಟು ಹೇಳ್ತೀರ ರಿಸರ್ವೇಷನ್ ಬಗ್ಗೆ. BJPಯವರು ಒಂದು ಸ್ಪಷ್ಟವಾಗಿ ಹೇಳಬೇಕು, ನಿಮ್ಮದೇ MP ರಾಮಾ ಜಾಯ್ಸ್ ಅನ್ನೋರು BJPಯವರ ರಾಜ್ಯಸಭಾ ಮೆಂಬರ್ ಇದ್ರವರು. ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣ ಹಾಕಿದ್ರು, ಮೀಸಲಾತಿಯನ್ನ ರದ್ದು ಮಾಡಬೇಕು ಪಂಚಾಯತ್ನಿಂದ, ಕಾರ್ಪೊರೇಷನಿಂದ, ಮುನ್ಸಿಪಾಲ್ಟಿಯಿಂದ. ನೆನಪಿದೆಯಾ ಮೋದಿ ಅವರಿಗೆ, BJPಯವರಿಗೆ ನೆನಪಿದೆಯಾ? ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ?
ಅದ್ರ ಬಗ್ಗೆ ಬನ್ನಿ, ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ, ಇದ್ರ ಬಗ್ಗೆನೂ ಚರ್ಚೆ ಮಾಡೋಣ. ರಾಮಜಾಯಸ್ ಅವರು ಏನಕ್ಕೆ ಹಾಕಿದ್ರು ಅಂತ. ಎಲ್ಲ ಊರಿನಲ್ಲೂ ಕೂಡ ನಿಮ್ಮ ಬಣ್ಣ ಬಯಲಾಗಿದೆ. ಅಬ್ಕಿ ಬಾರ್ 400 ಪಾರ್, ಅಬ್ಕಿ ಬಾರ್ 400 ಪಾರ್ ಯಾಕೆ ಬೇಕಾಗಿದೆ ನಿಮಗೆ? ನಮ್ಮ ಹತ್ರನೂ ಒಂದು ಕಾಲದಲ್ಲಿ 400 ದಾಟಿದ್ವಿ ನಾವು, ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ. 2 ಕಡೆನೂ ನಮ್ದು ಮೆಜಾರಿಟಿ ಇತ್ತು, ಲೋಕಸಭಾ ರಾಜ್ಯಸಭಾ. ನಾವು ಯಾವುದೇ ರೀತಿಯಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಪ್ರಸ್ತಾಪನೂ ಮಾಡಿಲ್ಲ, ಅಥವಾ ನಾವು ಆ ಹುಚ್ಚತನ ಕೈಯೂ ಹಾಕಿಲ್ಲ. ಈ 10 ವರ್ಷ ಆಯಿತು ಈ ಸರ್ಕಾರ ಬಂದು, ಏನೇನು ಅಮೆಂಡ್ಮೆಂಟ್ ತರಬೇಕು ತಂದಿದ್ದೀರಲ್ಲ, 370 ಇರ್ಬೋದು, ಟ್ರಿಪಲ್ ತಲಾಕ್ ಇರ್ಬೋದು, ಆರ್ಡಿನೆನ್ಸಸ್ಗಳು ತಂದಿದ್ದೀರಾ, ಲೇಬರ್ ಲಾ ಬಗ್ಗೆ ಇರ್ಬೋದು, ರೈತರ ಕಾನೂನು ಬಗ್ಗೆ ಇದೆ, ಎಲ್ಲನೂ ಆರ್ಡಿನೆನ್ಸ್ ತಂದುಬಿಟ್ಟಿದ್ದೀರಲ್ಲ. ಎಲ್ಲ ಬಿಲ್ಗಳು, ಎಲ್ಲ ಬಿಲ್ಲು 2 ದಿನದಲ್ಲಿ ಪಾಸ್ ಮಾಡ್ಕೊಂಡು ಹೋಗ್ತಿರಲ್ಲ ರಾಜ್ಯಸಭಾ ಲೋಕಸಭಾದಲ್ಲಿ. ಅಬ್ಕಿ ಬಾರ್ 400 ಪಾರ್ ಏನಕ್ಕೆ ಬೇಕು ಅಂತ ಬಹಳ ಸ್ಪಷ್ಟವಾಗಿ RSSನವರು BJPಯವರು ಹೇಳಿದ್ದಾರೆ. BJPಯವರಿಗೆ ಕೆಳಗ್ ಮನೇಲಿ ಅಷ್ಟೇ ಮೆಜಾರಿಟಿ ಇರೋದು, ಮೇಲ್ಮನೇಲಿ ಇಲ್ಲ. ಏನಾದರೂ 400 ದಾಟಿದ್ರೆ ಇವರು ಮೇಲ್ಮನೆಯಲ್ಲೂ ಇವರಿಗೆ, ಅಂದರೆ ರಾಜ್ಯಸಭಾದಲ್ಲೂ ಇವರಿಗೆ ಮೆಜಾರಿಟಿ ಬರುತ್ತೆ. ರಾಜ್ಯಸಭಾನಲ್ಲಿರ್ಬೋದು, ಲೋಕಸಭಾದಲ್ಲಿರ್ಬೋದು, 2 ಕಡೆನೂ ಮೆಜಾರಿಟಿ ಬಂದರೆ ಸಂವಿಧಾನದಲ್ಲಿ ಅದಕ್ಕೆ ಸ್ಪೆಷಲ್ ಮೆಜಾರಿಟಿ ಅಂತಾರೆ. ಸ್ಪೆಷಲ್ ಮೆಜಾರಿಟಿ ಅಂತಾರೆ. ಸ್ಪೆಷಲ್ ಮೆಜಾರಿಟಿ ಅಂದರೆ ಏನು? 2 ಕಡೆನೂ ಸಂಖ್ಯಾಬಲ ಇರೋದ್ರಿಂದ ಇವ್ರು ಏನೇ ಯೋಜನೆ ತಂದರೂ ಪಾಸ್ ಆಗುತ್ತೆ, ಏನೇ ನೀತಿ ತಂದರೂ ಪಾಸ್ ಆಗುತ್ತೆ, ಏನೇ ಸ್ಕೀಮ್ ತಂದರೂ ಪಾಸ್ ಆಗಿಬಿಡುತ್ತೆ. ಇವರು ಏನು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಆಲೋಚನೆಗಳಿದೆ ಅಲ್ಲ, ಅನಂತ್ ಕುಮಾರ್ ಹೆಗಡೆ ಇರ್ಬೋದು, ನಿಮ್ಮ ಮಧ್ಯಪ್ರದೇಶನಲ್ಲಿರುವಂಥ 2-3 ಜನ ಸಂಸದರ ಅಭ್ಯರ್ಥಿ ಇರ್ಬೋದು, ರಾಜಸ್ಥಾನದಲ್ಲಿರ್ಬೋದು, ಉತ್ತರ ಪ್ರದೇಶನಲ್ಲಿರ್ಬೋದು, ನೀವು ಗಮನಿಸಿ, ಬಹಳಷ್ಟು ಜನ ಯಾರು ಪಾರ್ಲಿಮೆಂಟಿಗೆ ನಿಂತಿದ್ದಾರೆ, ಆಸ್ಪಿರೆಂಟ್ಸ್ ಇದ್ದಾರೆ, ಅಭ್ಯರ್ಥಿಗಳಿದ್ದಾರೆ, ಅವ್ರೆಲ್ಲರೂ ಕೂಡ ಓಪನ್ ಆಗಿ ಸ್ಪೀಚ್ನಲ್ಲಿ ಹೇಳ್ತಾ ಇರೋದು, ನಮಗೆ 400 ಸೀಟ್ ಕೊಡಿ, ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ. ಹೌದಾ ಇಲ್ಲ? ಎಲ್ಲರೂ, ನಾವು ಅಂತಲ್ಲ, ಎಲ್ಲ 3 ಸರಿ ಆರಿಸಿ ಬಂದವರು, 4 ಸರಿ ಆರಿಸಿ ಬಂದವರು. ಆಮೇಲೆ ಅದ್ರ ಬಗ್ಗೆ ಪ್ರಧಾನಮಂತ್ರಿಯವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ. BJPಯವರು ಅಧಿಕೃತವಾಗಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅಂದರೆ ಅರ್ಥ ಏನು? ಇವರು ಸಂವಿಧಾನವನ್ನು ಕೂಡ ಬದಲಾವಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವರು ವೇದಿಕೆಯಲ್ಲಿ ನಿಂತು ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಇವತ್ತು ಇದೇ 21, 23ನೇ ತಾರೀಕು ಭಾಷಣದಲ್ಲಿ ಏನು ಹೇಳ್ತಾರೆ? ಕಾಂಗ್ರೆಸ್ ಅವ್ರು ಏನಾದರೂ ಅಧಿಕಾರಕ್ಕೆ ಬಂದುಬಿಟ್ರೆ ನಾವೆಲ್ಲ ನಿಮ್ಮ ಆಸ್ತಿ ಪಾಸ್ತಿಯನ್ನು ತಗೊಂಡು ನಾವು ಎಲ್ಲರಿಗೂ ಹಂಚಿಬಿಡ್ತೀವಿ ಅಂತೆ. ಪ್ರಜಾಪ್ರಭುತ್ವದಲ್ಲಿ ಸಾಧ್ಯನಾ? ಬಹುಶಃ ನಿಮ್ಮದ್ರಲ್ಲೇನೋ ಪ್ಲ್ಯಾನ್ ಇರಬೇಕು, ಸಂವಿಧಾನ ಬದಲಾವಣೆ ಮಾಡಬೇಕಂತ ಇದ್ದೀರಾ, ಇಂಥವೇನೋ ಒಂದು ಪ್ರಸ್ತಾವನೆಗಳು ಮುಂದೆ ಪಬ್ಲಿಕ್ ಮುಂದೆ ಚರ್ಚೆ ಮಾಡ್ತಾ ಇದ್ದೀರಾ. ಸಾಧ್ಯ ಏನ್ರಿ? ಒಬ್ಬ ಪ್ರಧಾನಮಂತ್ರಿ ಇರ್ಬೋದು, BJPಯ ವರಿಷ್ಠ ನಾಯಕರು ಇರ್ಬೋದು, ಇಂಥ ಮಾತುಗಳು ಆಡಿದ್ರೆ ಯಾರು ನಂಬ್ತಾರೆ? ತೆಗೆದ್ಬಿಟ್ಟು ಆಸ್ತಿಗಳು, ನಿಮ್ದೆಲ್ಲ ಆಸ್ತಿಗಳು ತೆಗೆದು ಹಂಚ್ಬಿಡ್ತಾರಂತೆ. ಯಾರಿಗೆ? ಆತಂಕವಾದಿಗಳಿಗಂತೆ, ಭಯೋತ್ಪಾದನೆ ಚಟುವಟಿಕೆ ಮಾಡೋರಿಗೆ ಹಂಚ್ತೀವಂತೆ. ಯಾರು ನಂಬೋ ವಿಷಯನ ಇದು? ನೀವೇ ಹೇಳ್ತೀರಾ 65-20 ವರ್ಷದಿಂದ ನಾವು ಆಳ್ತಾ ಇದ್ದೀವಿ. 65-70 ವರ್ಷದಿಂದ ಆಗ್ಲಾರ್ದ ಕೆಲಸ ಇವಾಗ ಹೆಂಗ್ರಿ ಆಗುತ್ತೆ? ಏನು 2 ನಾಲ್ಗೆ ಇರೋದ ನಿಮಗೆ? ಆಮೇಲೆ ಇನ್ನೊಂದು ಹೇಳ್ತಾರೆ, ನನಗೆ ಆಶ್ಚರ್ಯ, ಒಬ್ಬ ಪ್ರಧಾನಮಂತ್ರಿ ಸ್ಟೇಜ್ ಮೇಲೆ ನಿಂತು, ಇಲ್ಲ ನಾವು ಎಲ್ಲ ಹಿಂದೂಗಳ ಆಸ್ತಿಯನ್ನು ತಗೊಂಡು ಮಕ್ಕಳು ಯಾರು ಜಾಸ್ತಿ ಇರ್ತಾರೆ ಅಂಥವ್ರಿಗೆ ಹಂಚ್ತಾರೆ ಅಂತ. ಏನರ್ಥ ಅದು? ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ BJPಯವರಿಗೆ? ಮಕ್ಕಳು ಯಾರು ಜಾಸ್ತಿ ಇದ್ದಾರೆ ಅವ್ರಿಗೆ ಹಂಚ್ತಾರಂತೆ ಅಂದರೆ ಯಾರ್ಯಾರಿಗೆ ಅವಮಾನ ಮಾಡ್ದಂಗೆ ಆಯ್ತಪ್ಪ ಇದು ನೀವು. ಸ್ವಲ್ಪನ ಇವರಿಗೆ ಇತಿಹಾಸದ ಬಗ್ಗೆ ಅಥವಾ ಅವ್ರ ಅಕ್ಕಪಕ್ಕ ಯಾರು ಕೂಡ್ತಾರೆ ಬಗ್ಗೆ ಅಥವಾ ಅವ್ರ ಸ್ವಂತದ ಬಗ್ಗೆ ಅವರಿಗೆ ಅರಿವಿದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 14 ಜನ ಯಾರು ಅಕ್ಕ ತಂಗಿಯರು, ಅಣ್ಣಂದಿರು, ತಮ್ಮಂದಿರು. ಸುಭಾಷ್ ಚಂದ್ರ ಬೋಸ್ ಅವ್ರ ಕುಟುಂಬ 14 ಜನ. ಭಾರತ ರತ್ನ VV ಗಿರಿ ಅವರು 14 ಜನ. ಅಟಲ್ ಬಿಹಾರಿ ವಾಜಪೇಯಿ 7 ಜನ. ನಿತೀಶ್ ಕುಮಾರ್ CM ಅವರು ಬಿಹಾರ್, ಯಾರು ಇವರು ಅಲಯನ್ಸ್ ಪಾರ್ಟ್ನರ್ ಇದ್ದಾರೆ, ಅವರು 5 ಜನ. ಸ್ವಂತ ಮೋದಿ ಅವ್ರ ಮನೇಲಿ 5 ಜನ ಇದ್ದಾರೆ. ಮಕ್ಕಳು ಜಾಸ್ತಿ ಹುಟ್ಟಿಸೋದು ಅದು? ಅಮಿತ್ ಶಾ ಅವರು 6,
ರವಿಶಂಕರ್ ಪ್ರಸಾದ್ ಮಿನಿಸ್ಟರ್ 7. ಏನು ಅರ್ಥ ಇದು? ಏನು ಸ್ವಲ್ಪನ ಅರ್ಥ ಇದೆಯಾ ಇದರಲ್ಲಿ ಮಾತಾಡೋದ್ರಲ್ಲಿ? ಹಂಚ್ಬಿಡ್ತಾರಂತೆ. ನಾವು 5 ಜನ ಇದ್ದೀವಿ ಸರ್, ನಮ್ಮನೇಲಿ ನಾವು 5 ಜನ ಇದ್ದೀವಿ. ಏನು ಅರ್ಥ ಇದು? ಒಬ್ಬ ಪ್ರಧಾನಮಂತ್ರಿ ಮಾತಾಡೋದು ಮಂಗಳಸೂತ್ರನೂ ಬಿಡೋದಿಲ್ಲ ಅಂತೆ. ಏನು ಅರ್ಥ ಇದು? 75-65 ವರ್ಷದಲ್ಲಿ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ದಾರೆ ನೋಡಿ, ನವೆಂಬರ್ 5ನೇ ತಾರೀಕು 1962ರಲ್ಲಿ ಯಾವಾಗ ದೇಶ ಯುದ್ಧಕ್ಕೆ ಹೋಗಿತ್ತು, ಆವಾಗ ಅಂದಿನ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ರು, ತಮ್ದೇನಾದರೂ ಆಸ್ತಿ ಏನಾದರೂ ನೀವು ಆರ್ಮಿಗೆ ಡೊನೇಟ್ ಮಾಡಿದ್ರೆ ಕೊಡಂಗಿದ್ದಾಗ ದಯವಿಟ್ಟು ಕೊಡಿ ಅಂತ ಕರೆ ಕೊಟ್ಟಾಗ ಇಂದಿರಾ ಗಾಂಧಿ ಅವರು ಎಲ್ಲ ಒಡವೆಗಳು ಕೂಡ ಇಂಡಿಯನ್ ಆರ್ಮಿಗೆ ಕೊಟ್ಟಿದ್ರು. ಎಲ್ಲ ಒಡವೆಗಳು ಕೊಟ್ಬಿಟ್ಟಿದ್ರು. ಸೋನಿಯಾ ಗಾಂಧಿ ಅವರು ಅವ್ರ ಮಂಗಳಸೂತ್ರನೇ ಬಲಿ ಕೊಟ್ಟರು ದೇಶಕ್ಕೋಸ್ಕರ. LTTEನಲ್ಲಿ ರಾಜೀವ್ ಗಾಂಧಿ ಅವರ ಏನು ಹುತಾತ್ಮರಾದರು, ಅದ್ರ ಲೆಕ್ಕ ಇಲ್ವಾ? ಮೋದಿಯವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಇವ್ರಿಗೆ ಗೊತ್ತಾ ಒಂದು ಮಂಗಳಸೂತ್ರದ ಬೆಲೆ? ಇವತ್ತು ನಮಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳಸೂತ್ರದ ಬಗ್ಗೆ. ಹೆಂಗೆ ನಂಬ್ತಾರೆ ಜನ ಇದು? ಅದ್ರ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋದಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡೋದು. ಇವ್ರು ಹೇಳ್ತಾ ಇದ್ರಲ್ಲ, BJP ಅವರು ಆಸ್ತಿ ಮಾರ್ತಾರ, ಚಿನ್ನ ಮಾರಬೇಕಾಗುತ್ತೆ ಅಥವಾ ಒಡವೆ ಮಾಡಬೇಕಾಗುತ್ತೆ ಅಂತ. ನಮ್ಮ ದೇಶದ ಜನರು ಯಾವಾಗ ಗೊತ್ತಾ ಚಿನ್ನ ಮತ್ತು ಅವ್ರ ಆಸ್ತಿ ಪಾಸ್ತಿ ಮಾರಿದ್ದು? ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ. ಮಾಸ್ಟರ್ ಸ್ಟ್ರೋಕ್ಗಳು ಯಾವ್ದು? ಬೆಲೆ ಏರಿಕೆ. ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಅವ್ರು ಒಡವೆ ಮಾಡ್ಕೊಂಡಿರೋದು ನಿಜ. ಕರೋನಾ ಲಾಕ್ಡೌನ್ ಸಂದರ್ಭದಲ್ಲಿ, ಅವೈಜ್ಞಾನಿಕ ಲಾಕ್ಡೌನಿಂದ ಯಾವಾಗ ಆದಾಯಕ್ಕೆ ಹೊಡೆತ ಬಿತ್ತು, ಆವಾಗ ನಮ್ಮ ಮನೆ ಹೆಣ್ಮಕ್ಳು ಆದಾಯ ಇರಲಾರ್ದೆ ಒಡವೆ ಮಾಡ್ಕೊಂಡಿರೋದು ನಿಜ. ಕರೋನಾ ಟ್ರೀಟ್ಮೆಂಟ್ಗೋಸ್ಕರ ನೀವೇನು ಈ ಫಾರ್ಮಸಿ ಕಂಪನಿಗಳ ಜೊತೆ, ಶ್ರೀಮಂತ ಫಾರ್ಮಸಿ ಕಂಪನಿಗಳ ಜೊತೆ ತಾವು ಒಪ್ಪಂದ ಮಾಡ್ಕೊಂಡಿದ್ರಲ್ಲ, 100 ರೂಪಾಯಿ ಇರೋದಕ್ಕೆ 10,000 ರೂಪಾಯಿ ಮಾಡಿದ್ರಲ್ಲ, ಅವಾಗ ಆ 10,000 ಇಂಜೆಕ್ಷನ್ನು, 1 ಲಕ್ಷ ಇಂಜೆಕ್ಷನ್ನು ಆ ಪ್ಯಾಕೇಜ್ ಇತ್ತಲ್ಲ, ಒಂದೊಂದು ಇಲ್ಲೇ ನಮ್ಮ ನಿಮಗೆ ಗೊತ್ತಲ್ಲ, 10 ಲಕ್ಷ 12 ಲಕ್ಷ ಪ್ಯಾಕೇಜ್ ಇತ್ತು ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ. ಆ ಚಿಕಿತ್ಸೆಗೆ ಒಡವೆ ಮಾಡ್ಕೊಂಡಿರೋದು BJP ಅವರೇ, ಮೋದಿ ಸಾಹೇಬ್ರೆ. ಯಾವಾಗ ನಿಮ್ಮ ಮೋದಿನಾಮಿಕ್ಸಿಂದ 45 ವರ್ಷದಿಂದ ಇರಲಾರ್ದಂಥ ನಿರುದ್ಯೋಗ ಸಮಸ್ಯೆ ಇದೆ ಅಲ್ಲ, ಅವಾಗ ಯುವಕರು ಅವ್ರ ತಂದೆ ತಾಯಿಯಾರ ಜಮೀನು ಒಡವೆ ಮಾಡ್ಕೊಂಡಿದ್ದಾರೆ. ಯಾವಾಗ ನಿಮ್ಮ PSI ಸ್ಕ್ಯಾಮ್ ಆಯ್ತಲ್ಲ, ಯಾವಾಗ ನಿಮ್ಮ JE ಸ್ಕ್ಯಾಮ್ ಆಯ್ತಲ್ಲ, AE ಸ್ಕ್ಯಾಮ್ ಆಯ್ತಲ್ಲ, ಉತ್ತರ ಪ್ರದೇಶದಲ್ಲಿ ಪೇಪರ್ ಲೀಕ್ ಸ್ಕ್ಯಾಮ್ ಆಯ್ತಲ್ಲ, ಬಿಹಾರ್ನಲ್ಲಿ ಪೇಪರ್ ಲೀಕ್ ಸ್ಕ್ಯಾಮ್ ಆಯ್ತಲ್ಲ, ನಮ್ಮ ಯುವಕರು ಯುವತಿಯರು ಸರ್ಕಾರಿ ನೌಕರಿಗೆ ಇರಬೇಕು ಅಂದ್ಬಿಟ್ಟು, ಸರ್ಕಾರಿ ನೌಕರಿ ಪಡಿಬೇಕಂದ್ಬಿಟ್ಟು ಆ ಎಕ್ಸಾಮಿಗೆಲ್ಲ ರೊಕ್ಕ ಕೊಟ್ರಲ್ಲ ನಿಮ್ಮ ಮಂತ್ರಿಗಳಿಗೆ, ಅವಾಗ ಜಮೀನು ಮಾಡ್ಕೊಂಡ್ರು, ಅವಾಗ ಒಡವೆ ಮಾಡ್ಕೊಂಡ್ರು. ನಿಮ್ಮ ಬಹಳ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಡಿಮಾನಿಟೈಸೇಷನ್, ನೋಟ್ಬಂದಿ, ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳದ ಅಕ್ಕಿ ಡಬ್ಬಿ ರೊಕ್ಕ ಕದ್ರಲ್ಲ, ಅವಾಗ ಜನರು ಒಡವೆ ಮಾಡಬೇಕಾಗಿತ್ತು. ಇವಾಗ ಯಾರು ಮಾಡ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಬಂದ ಮೇಲಿಂದ. ಇವತ್ತು ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ? ಎಲೆಕ್ಷನ್ ಕಮಿಷನ್ ಸುಮ್ಮನೆ ಕೂತಿದ್ದಾರೆ. ಮೋದಿಯವ್ರ ಭಾಷಣ ಕೇಳಿ ತಾವು, ಯಾವ ಮೋದಿಯವ್ರು ಅಂತಲ್ಲ, BJP ಅವ್ರು ಯಾವುದೇ ಭಾಷಣ ಕೇಳಿ, ಇನ್ಕ್ಲೂಡಿಂಗ್ ಉಮೇಶ್ ಜಾಧವ್, ಅವ್ರ ಭಾಷಣದಲ್ಲಿ ನಿರುದ್ಯೋಗ, ಬೆಲೆ ಏರಿಕೆ, ಸಮಾನತೆ, ಸ್ವಾಭಿಮಾನದ ಬದುಕು ಕಟ್ಟುವಂಥ ಯೋಜನೆಗಳು, ಏನು ನಿಮ್ಮ ಯಾವುದಾದ್ರೂ ಇರಿಗೇಷನ್ ಪ್ರಾಜೆಕ್ಟು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟು, ಇದು ಯಾವುದು ಬರೋದೇ ಇಲ್ಲ ಅವ್ರ ಬಾಯಿನಲ್ಲಿ. ಏನು ಬರ್ತದೆ ಅವ್ರ ಭಾಷಣಗಳಲ್ಲಿ? ಏನು ಬರುತ್ತೆ? ರಾಮ ಮಂದಿರ, ಹನುಮಾನ್ ಚಾಲೀಸ, ಸನಾತನ ಧರ್ಮ, ಪಾಕಿಸ್ತಾನ್, ಮುಸಲ್ಮಾನ್, ಘುಸ್ಪೇಟಿಯ, ಮಟನ್ನು, ಮೊಘಲ್ಲು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಇವೆಲ್ಲ ಪದಗಳು ನೀವು ತೆಗೆದುಬಿಟ್ರೆ ಅವ್ರಿಗೆ ಭಾಷಣನೇ ಮಾಡೋಕ್ಕೆ ಬರೋದಿಲ್ಲ. ನೀವು ಅಬ್ಸರ್ವ್ ಮಾಡಿ,
ಈ ಎಲ್ಲ ಪದಗಳು ನಾ 8 ಪದ ಹೇಳಿದ್ದೀನಲ್ಲ, ಈ 8 ಪದ ತೆಗೆದುಬಿಡ್ರಿ. ನಾ ಚಾಲೆಂಜ್ ಮಾಡ್ತೀನಿ ಅವರಿಗೆ ಭಾಷಣ ಮಾಡೋಕ್ಕೆ. ಭಾಷಣನೇ ಬಿ ಜೆ ಪಿಯವರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಈ 8 ಪದನೇ ಭವಿಷ್ಯಕಾಲ, ಭೂತಕಾಲಕ್ಕೆ ಹೋಗ್ಬೇಕಾದ್ರೆ ಮೊಘಲರಿಗೆ ಹೋಗ್ತಾರೆ, ಇವಾಗ ಬರಬೇಕಾದ್ರೆ ಭಯೋತ್ಪಾದನೆಗೆ ಬರ್ತಾರೆ, ಇದ್ರೆ ಮುಸಲ್ಮಾನವ್ರಿಗೆ ಬರ್ತಾರೆ, ಇದ್ರೆ ರಾಹುಲ್ ಗಾಂಧಿಗೆ ಬರ್ತಾರೆ, ಇದ್ರೆ ಸುಳ್ಳು ಹೇಳ್ತಾರೆ. ಇವತ್ತು ನಮ್ಮ ಪ್ರಶ್ನೆ ಇಷ್ಟೇ, ಕಾಂಗ್ರೆಸ್ನವರು ಇಷ್ಟೆಲ್ಲ ಭಾಷಣಗಳು ಬಿ ಜೆ ಪಿಯವರು, ಪ್ರಧಾನಮಂತ್ರಿಗಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ ಏನು ಸತ್ತಿದ್ಯಾ? ಅದನ್ನು ಒಂದು ಸ್ಪಷ್ಟವಾಗಿ, ಮಲ್ಕೊಂಡಿದ್ರೆ ನಾಳೆ ಅಥವಾ ಇವತ್ತೆಲ್ಲ ನಾಳೆ ಎಚ್ಚರಿಕೆ ಆಗ್ಬೋದು. ನಮ್ಮಂಥವ್ರು ಮಾಡಿದ್ರೆ ಸರ್ ಇಮಿಡಿಯೇಟಾಗಿ ವಿತಿನ್ 24 hours ನನ್ನ ಮೇಲೆ ಕಂಪ್ಲೇಂಟ್ ಬರ್ತದೆ. ಅಲ್ಲೇ ಬೆಂಗಳೂರಿನಲ್ಲಿ ನಮ್ಮ ಕಚೇರಿ ಕೊಟ್ಬಿಡ್ತಾರೆ ವಿಧಾನಸೌಧದಲ್ಲಿ, 24 ತಾಸಿನಲ್ಲಿ ನೀವು ಇದಕ್ಕೆ ನೀವು ಉತ್ತರ ಕೊಡಬೇಕಂತ. ಇಲ್ಲಿ 48 ತಾಸು ಆಯಿತು, 3 ದಿನ ಆಯಿತು. 20ನೇ ತಾರೀಕು ಮಾಡಿರೋ ಭಾಷಣಕ್ಕೆ ಈಗ 4 ದಿನ ಆಗ್ತಾ ಬಂತು. ಆದರೂ ಕೂಡ ಒಂದು ನೋಟಿಸ್ ಇಶ್ಯೂ ಇಲ್ಲ. ನಮ್ಮ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಅಂದರೆ ಸೋಮೋಟೋ ಕೇಸು, ಸೋಮೋಟೋ. ಬಿ ಜೆ ಪಿ ಲೀಡರ್ಸ್ ಮೇಲೆ ಈಗಾಗಲೇ ಇವಾಗೆಲ್ಲ ಉಲ್ಲೇಖಿಸಿದ್ನಲ್ಲ, ಈ ಭಾಷಣದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, CPI ಕೊಟ್ಟಿದ್ದಾರೆ, CPIM ಕೊಟ್ಟಿದ್ದಾರೆ, 2 ಪತ್ರ ಕೊಟ್ಟಿದ್ದಾರೆ ಇದಕ್ಕೆ, ಯಾವುದು ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. 20,000 ಸೈನ್ಡ್ ಕಾಪೀಸ್ ಹೋಗಿದೆ. ಎಷ್ಟು? 20,000. 20,000 ಸೈನ್ಡ್ ಕಾಪೀಸ್ ಹೋದರೂ ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಒಂದು ನೋಟಿಸ್ ಕೂಡ ಜಾರಿ ಮಾಡ್ತಾ ಇಲ್ಲ? ನೀವು ಎಲೆಕ್ಷನ್ ಕಮಿಷನ್ ವೆಬ್ಸೈಟಿಗೆ ಹೋಗ್ರಿ ಅಥವಾ ಯಾವುದೇ ಪುಸ್ತಕ ನೋಡಿ, ವಾಟ್ ಈಸ್ ಎಲೆಕ್ಷನ್ ಕಮಿಷನ್ ಅಂತ ಕೇಳಿದಾಗ, ಎಲೆಕ್ಷನ್ ಕಮಿಷನ್ ಈಸ್ ಅನ್ ಇಂಡಿಪೆಂಡೆಂಟ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಫಸ್ಟ್ ಲೈನ್. ನನಗೆ ಅನುಮಾನ ಬರ್ತಾ ಇದೆ, ಇಸ್ ಇಟ್ ಇವನ್ ಇಂಡಿಪೆಂಡೆಂಟ್ ಆರ್ ಇಸ್ ಇಟ್ ಇವನ್ ಕಾನ್ಸ್ಟಿಟ್ಯೂಷನಲ್? ಇಫ್ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲ್, ವೈ ಇಸ್ಂಟ್ ಇಟ್ ಟೇಕಿಂಗ್ ಆಕ್ಷನ್? ಇಫ್ ಇಟ್ ಇಸ್ ಇಂಡಿಪೆಂಡೆಂಟ್, whom are they waiting orders from? ಯಾರು ಕೊಡ್ಬೇಕಿದ್ದಕ್ಕೆ ಆದೇಶ? ಇಲ್ಲಿದ್ರೆ ಘೋಷಣೆ ಮಾಡಿಬಿಡಿ, ಕಿತ್ತು ಬಿಸಾಕ್ಬಿಡಿ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೋರ್ಡು. ನೀವು ಕೂಡ BJP-ಯವರ ಮುಂಚೂಣಿ ಘಟಕದ ಒಂದು ಅಂಗ ಅಂತ ಹಾಕೊಂಡ್ಬಿಡ್ರಿ, ಫ್ರಂಟಲ್ ಆರ್ಗನೈಸೇಷನ್. ಹೆಂಗೆ ಈ ಹಲವಾರು ಮೋರ್ಚಾಗಳಿದೆ ಅಲ್ಲ, ಎಲೆಕ್ಷನ್ ಮೋರ್ಚಾ ಅಂತ ನೀವು ಹಾಕೊಂಡ್ಬಿಡಿ. ಇನ್ನು ಎಷ್ಟು ಜನ ಬರಿಬೇಕಪ್ಪ? ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಸಾರ್ವಜನಿಕರು ಯಾರು ಅಪ್ಪಟ BJP ಇದ್ದಾರೆ, ಕಟ್ಟಾಳು RSS ಇದ್ದಾರೆ, ಅವ್ರು ಹೇಳ್ತಾ ಇದ್ರೆ ಇದು ಸರಿಯಲ್ಲಪ್ಪ, ಇದು ಆಗ್ತಾ ಇರೋದು ನಮ್ಮ ದೇಶದಲ್ಲಿ, ಇಂಥ ಭಾಷಣಗಳು ಸರಿಯಲ್ಲ, ನಮ್ಮ ಸಮಾಜದಲ್ಲಿ ಹಿಂಗೆ ವಿಷವನ್ನು ಬೆರೆತಬಾರದು ಅಂದ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಪ್ಪ ಇವತ್ತು? ಮೂಕ ಪ್ರೇಕ್ಷಕರು ಆಗ್ತಿದ್ದೀರಾ ಇವತ್ತು. ದೆನ್ ವಾಟ್ ಇಸ್ ದ ಪಾಯಿಂಟ್ ಆಫ್ ಯು ಬೀಯಿಂಗ್ ಇಂಡಿಪೆಂಡೆಂಟ್ ಆರ್ ಕಾನ್ಸ್ಟಿಟ್ಯೂಷನಲ್? ಆರ್ ಯು ಹಿಯರ್ ಟು ಪ್ರೊಟೆಕ್ಟ್ ದ ಗವರ್ಮೆಂಟ್ ಆರ್ ಒನ್ ಪಾರ್ಟಿ? ನಾವೆಲ್ಲ ಏನು ಮಾಡ್ಬೇಕು ಮತ್ತೆ? ನಾವೆಲ್ಲ ಚುನಾವಣೆ ಎಲ್ಲರೂ ಕೂಡ ಒಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿ ಇರ್ಬೋದು ಅಥವಾ ನ್ಯಾಷನಲ್ ಪಾರ್ಟೀಸ್ ಇರ್ಬೋದು, ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಿಗುತ್ತೆ ಅಂದ್ಬಿಟ್ಟು ತಾನೇ ನಾವು ಥ್ರೂ ಎಲೆಕ್ಷನ್ ಕಮಿಷನ್ ನಾವೆಲ್ಲ ಎಲೆಕ್ಷನ್ ನಿಲ್ಲೋದು. ಇವತ್ತು ನನಗೂ ಒಂದು ನ್ಯಾಯ, ಇವರಿಗೂ ಒಂದು ನ್ಯಾಯ, ಪ್ರಧಾನಮಂತ್ರಿಗೂ ಒಂದು ನ್ಯಾಯ ಅಂತ ತಾನೇ ನಾವೆಲ್ಲ ಚುನಾವಣೆ ಮಾಡೋದು. ಆದರೆ ಯಾಕೆ ಕಾಣಿಸ್ತಾ ಇಲ್ಲ? ಇವತ್ತು ಎಲ್ಲರೂ ಇವತ್ತು ಹೆಂಗೆ ನಡೀತಾ ಇದೆ ಅಂದರೆ, ಚುನಾವಣೆ ನಮಗೆ ಮಾತ್ರ ಕಾನೂನು, ನಮಗೆ ಮಾತ್ರ ಸಂವಿಧಾನ, BJP-ಯವ್ರು ಏನು ಮಾಡಿದ್ರೂ ಪರವಾಗಿಲ್ಲ. ಆದ್ದರಿಂದ ತಮ್ಮ ಮುಖಾಂತರ ನಾನು ಕೇಳ್ತಾ ಇರೋದು ಇಷ್ಟೇ, ದಯವಿಟ್ಟು ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಕೊಡಬೇಕಾಗ್ತದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನವಾಗಿ ತಾವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗ್ತದೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಜನರು ನೋಡ್ತಾ ಇದ್ದಾರೆ. ಇವತ್ತು ಜನರು ಕೂಡ ಇವತ್ತು ಮಾರಿ ಮೇಲೆ ಉಗಿತಾ ಇದ್ದಾರೆ BJP-ಗೆ, ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ಇವತ್ತು BJP-ಯವರು ಹತಾಶರಾಗ್ಬಿಟ್ಟು ಈ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಫೇಸ್ 1 ತನಕ ಬೇರೆದೇ ಮಾತಿತ್ತು. ಫೇಸ್ 1 ಆದ ತಕ್ಷಣ ಪ್ರಧಾನಮಂತ್ರಿಯವರು ಫ್ರಂಟಲ್ ಅಟ್ಯಾಕನ್ನು ಏನು ಅವ್ರು ಅನ್ಕೊತಾ ಇದ್ದಾರೆ, ಫ್ರಂಟಲ್ ಅಟ್ಯಾಕ್ ಅಂತ ಅನ್ಕೊತಾ ಇದ್ದಾರೆ. ಅದಾಗೋದು ಇಲ್ಲ. ಜನರು ತೀರ್ಮಾನ ತಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ,
ದೇಶದಲ್ಲಿ ಕೂಡ ಇವತ್ತು ನಮ್ಮ ಮ್ಯಾನಿಫೆಸ್ಟೋವನ್ನು ಮೆಚ್ಚಿ ಜನರು ನಮಗೆ ಮತವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ನಾವು ಭಾವನಾತ್ಮಕ ವಿಚಾರಗಳನ್ನು ಮ್ಯಾನಿಫೆಸ್ಟೋನಲ್ಲಿ ಹಾಕಿಲ್ಲ, ಬದುಕು ಕಟ್ಟುವಂಥ ವಿಚಾರಗಳನ್ನು ನಾವು ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ದೇವೆ. ಜೀವನ ಮತ್ತು ಜೀವನೋಪಾಯ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಯಾವುದೇ ಒಂದು ಸಮುದಾಯಕ್ಕಿಲ್ಲ, ಭಾರತದ ಪ್ರತಿಯೊಬ್ಬ ನಾಗರಿಕ ಕೂಡ ಅದರ ಪ್ರತಿಫಲ ಪಡಿಬೋದು. ನಮ್ಮ ಮ್ಯಾನಿಫೆಸ್ಟೋ ಈಸ್ ಫಾರ್ ಎವ್ರಿ ಇಂಡಿಯನ್ ಆರ್ ಎನಿ ಇಂಡಿಯನ್. ಇವ್ರ ಥರ ಅಲ್ಲ ಬರೀ ಈ ಒಂದೊಂದು ಸಮಾಜಕ್ಕೆ ಇದು ಮಾಡ್ತಾ ಇರೋದು. ಆದ್ದರಿಂದ ತಮ್ಮ ಮುಖಾಂತರ BJPಯವರಿಗೆ ಕೂಡ ನಾನು ತಾಕೀತು ಮಾಡ್ತಾ ಇದ್ದೀನಿ, ಇದನ್ನು ನೀವು ಇಲ್ಲೆಲ್ಲ ಮಾಡೋಕ್ಕೆ ಹೋದರೆ ನಡೆಯೋದಿಲ್ಲ. ಮತ್ತು ಮನವಿ ಕೂಡ ನಾನು ಮಾಡ್ತಾ ಇದ್ದೀನಿ ಎಲೆಕ್ಷನ್ ಕಮಿಷನ್ ಅವರಿಗೆ, ದಯವಿಟ್ಟು ಪ್ಲೀಸ್ ಪ್ರೂವ್ ಟು ದ ಪೀಪಲ್ ಆಫ್ ಇಂಡಿಯಾ ದಟ್ ಯು ಆರ್ ಇಂಡಿಪೆಂಡೆಂಟ್ ಆ್ಯಂಡ್ ಯು ಆರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಥ್ಯಾಂಕ್ ಯು. This video is sponsored by Mahalakshmi Jewelers, Manu Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, Curl.Fit, Big Neuropsychiatry Hospital, and by Alimi Public School.